ಚಾಲೆಂಜ್ ಮಾಡ್ತಾ ಇದ್ದೀನಿ. ಕಳೆದ 25 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಯಾವನು ಎಂಎಲ್ಎ ಆಗಿದ್ದಾನೆ, ಎಂಎಲ್ಸಿ ಆಗಿದ್ದಾನೆ, ಎಂಪಿ ಆಗಿದ್ದಾನೆ, ಅವನ ಕುಟುಂಬದ ಕೇವಲ 10%. ದೇವೇಗೌಡ, ಸಿದ್ದರಾಮಯ್ಯ, ಖರ್ಗೆ, ಡಿಕೆ ಶಿವಕುಮಾರ್, ದೇಶಪಾಂಡೆ, ಜಾರ್ಜು, ಬಸವರಾಜ ಬೊಮ್ಮಾಯಿ, ಗೊತ್ತಿದೆಯಲ್ವಾ ಯಾರೆಲ್ಲ ಎಂಎಲ್ಎ, ಎಂಪಿಗಳು, ಮಿನಿಸ್ಟರ್ಗಳು ಆಗಿದ್ದಾರೆ ಅಂತ. ಅವರ ಕುಟುಂಬದ ಶಾಮನೂರು ಶಿವಶಂಕರಪ್ಪ, ಜಿಗಜಿಣಗಿ, ಎಂಬಿ ಪಾಟೀಲ್, ಇವರೆಲ್ಲ ಯಾರೆಲ್ಲ ಇದ್ದಾರೆ, ಅವರ ಕುಟುಂಬದ ಕೇವಲ 10% ಸರ್ಕಾರಕ್ಕೆ ಕೊಟ್ಬಿಡ್ರೋಣ ಅಂತ ಹೇಳಿ, ಕೇವಲ 10% ಅವರ ಕುಟುಂಬದ ಆಸ್ತಿ ಏನಿದೆ, ಆ ಕುಟುಂಬದ ಆಸ್ತಿಯಲ್ಲಿ ಕೇವಲ 10% ರಾಜ್ಯ ಸರ್ಕಾರ ಮುಟ್ಗೋಲು ಹಾಕೊಳ್ಳುತ್ತೆ ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಸರ್ಕಾರ ಯಾರೊಬ್ಬರ ಮೇಲೇನೂ ತೆರಿಗೆ ಹಾಕದೆ, ಏನೂ ಮಾಡದೆ ಮುಂದಿನ 5 ವರ್ಷಗಳ ಕಾಲ ಆಡಳಿತ ನಡೆಸಬಹುದು. ಜನ ಹೇಳ್ತಾ ಇದ್ದಾರೆ, ಇವತ್ತೆಲ್ಲ ಹಲವಾರು ವರ್ಷಗಳಿಂದ ಹೇಳ್ತಾ ಇದ್ದಾರೆ, ಡಿಕೆ ಶಿವಕುಮಾರ್ ಮತ್ತು ಅವರ ಕುಟುಂಬದ ಇವತ್ತಿನ ಆಸ್ತಿ ಸುಮಾರು 50-60 ಸಾವಿರ ಕೋಟಿ ರೂಪಾಯಿಗಳು ಅಂತ ಮಾಧ್ಯಮಗಳಲ್ಲಿ ಬರೀತಿದ್ದಾರೆ.